ಸ್ನೇಹಿತರೆ, ಫೆಬ್ರವರಿ 5, 2026ರ ಇಂದಿನ ಷೇರು ಮಾರುಕಟ್ಟೆಯ ಪ್ರಮುಖ ಅಪ್ಡೇಟ್ಸ್ ಇಲ್ಲಿವೆ. ಇಂದು ಭಾರತೀಯ ಷೇರು ಮಾರುಕಟ್ಟೆಯ ಪ್ರಮುಖ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಕೆಂಪು ವಲಯದಲ್ಲಿ ವಹಿವಾಟು ನಡೆಸುತ್ತಿವೆ. ಬಜೆಟ್ ನಂತರದ ಏರಿಳಿತಗಳು ಮಾರುಕಟ್ಟೆಯಲ್ಲಿ ಮುಂದುವರಿಸಿವೆ. ಮಾರುಕಟ್ಟೆಯ ಪ್ರಮುಖ ಅಂಶಗಳು: ಬೆಳಗಿನ ವಹಿವಾಟಿನಂತೆ ಬಿಎಸ್ಇ ಸೆನ್ಸೆಕ್ಸ್ ಸುಮಾರು 445 ಪಾಯಿಂಟ್ಸ್ಗಳಷ್ಟು ಕುಸಿತ ಕಂಡು 83,372 ಮಟ್ಟದಲ್ಲಿ ವಹಿವಾಟು ನಡೆಸಿದೆ. ನಿಫ್ಟಿ 50 ಸುಮಾರು 139 ಪಾಯಿಂಟ್ಗಳಷ್ಟು ಇಳಿಕೆಯಾಗಿ 25,636 ಮಟ್ಟಕ್ಕೆ ತಲುಪಿದೆ. ಐಟಿ ವಲಯದಲ್ಲಿ ಕುಸಿತ: ಇಂದು ಮುಖ್ಯವಾಗಿ ಐಟಿ ಕಂಪನಿಗಳ ಷೇರುಗಳು ಹೆಚ್ಚಿನ ಒತ್ತಡಕ್ಕೆ ಒಳಗಾಗಿವೆ. ಇನ್ಫೋಸಿಸ್ ಮತ್ತು ಟಿಸಿಎಸ್ ನಂತಹ ದೈತ್ಯ ಕಂಪನಿಗಳ ಷೇರುಗಳಲ್ಲಿ ಇಳಿಕೆ ಕಂಡುಬಂದಿದೆ. ಮೆಟಲ್ ಮತ್ತು ಬ್ಯಾಂಕಿಂಗ್: ಮೆಟಲ್ ಷೇರುಗಳು ಕೂಡ ಸುಮಾರು 1% ರಿಂದ 2.5% ಕುಸಿತ ಕಂಡಿದೆ. ಎಸ್ಬಿಐ ಮತ್ತು ಐಸಿಐಸಿ ಬ್ಯಾಂಕ್ ಷೇರುಗಳಲ್ಲಿ ಮಂದಗತಿ ಇದೆ. ಲಾಭ ಗಳಿಸಿದ ಷೇರುಗಳು ಕುಸಿತದ ನಡುವೆಯೂ ಹಿಂದೂಸ್ತಾನ್ ಯುನಿಲಿವರ್ ಮತ್ತು ಕೆಲವು ಎಫ್ಎಂಜಿಸಿ ಷೇರುಗಳು ಅಲ್ಪ ಏರಿಕೆ ಕಂಡಿವೆ. ಬಜೆಟ್ ಪ್ರಭಾವ: ಕೇಂದ್ರ ಬಜೆಟ್ 2026ರ ನಂತರ ಕೆಲವು ವಲಯಗಳಲ್ಲಿ ಸುಂಕ ಬದಲಾವಣೆಗಳು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತಿವೆ. ವಿಶೇಷವಾಗಿ ತಂಬಾಕು ಕಂಪನಿಗಳು, ಉದಾಹರಣೆಗೆ ಐಟಿಸಿ ಷೇರುಗಳು ಕುಸಿತ ಕಂಡಿವೆ. ಇಂದು ಚಿನ್ನ ಮತ್ತು ಬೆಳ್ಳಿ ದರದಲ್ಲೂ ಇಳಿಕೆ ಕಂಡುಬಂದಿದ್ದು, ಇದು ಬುಲಿಯನ್ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಿದೆ. ಷೇರು ಮಾರುಕಟ್ಟೆಯು ಪ್ರಸ್ತುತ ಏರಿಳಿತದ ಹಾದಿಯಲ್ಲಿದೆ. ಆದ್ದರಿಂದ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವುದು ಉತ್ತಮ. ಷೇರು ಮಾರುಕಟ್ಟೆ ಹೂಡಿಕೆಯು ಅಪಾಯಕ್ಕೆ ಒಳಪಟ್ಟಿದ್ದು, ಹೂಡಿಕೆ ಮಾಡುವ ಮುನ್ನ ನಿಮ್ಮ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. ಧನ್ಯವಾದಗಳು.